ಹಲೋ ಹಾಯ್ ಗೆಳೆಯರೇ, ನಿನ್ನೆ ಹೈದರಾಬಾದ್ ಹಾಗೂ ಲಕ್ನೋ ನಡಬರ್ಕ್ ಮ್ಯಾಚ್ ಇತ್ತು. ಒಂದು ಒಳ್ಳೆಯ ಮ್ಯಾಚ್ ಇತ್ತು. ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿ ಲಕ್ನೋ ಅವರು ಮಾರ್ಚ್ ಹಾಗೂ ಮಾರ್ಕಮ್ ಅವರು ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದರು. ಅವರ ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನದಲ್ಲಿ ಅವರ 50ಯನ್ನು ಕಂಪ್ಲೀಟ್ ಮಾಡ್ಕೊಂಡ್ರು ಮಾರ್ಕ್ಸ್ ಅವರು. ಅದೇ ರೀತಿಯಾಗಿ ಮಾರ್ಕಮ್ ಅವರು ತಮ್ಮ 50 ರನ್ಗಳನ್ನು ಕಂಪ್ಲೀಟ್ ಮಾಡಿದರು. ಅವರು ಆಡೋ ಶೈಲಿ ನೋಡಿದ್ರೆ ಏನಪ್ಪ ಅಂದ್ರೆ 100, 250 ಹೀಗೆ ಅಬೋವ್ ಆಗ್ಬೋದಾಗಿತ್ತು ಸ್ಕೋರು ಅವರ ಆಟದ ಫಾಸ್ಟಿನಲ್ಲಿ, ಅವರ ಹೊಡೆಯುವ ಆಟದಲ್ಲಿ. ಆನಂತರ ಮಾರ್ಕ್ಸ್ ಅವರ ವಿಕೆಟ್ ಬಿದ್ದ ನಂತರ ನಮ್ಮ ರಿಷಬ್ ಪಂತ್ ಅವ್ರು ಬಂದರು. ಅಲ್ಲಿ ಸ್ವಲ್ಪ ಸ್ಕೋರು ಡೌನ್ ಆಗಿದ್ದು. ಆಮೇಲೆ ರಿಷಬ್ ಪಂತ್ ಅವರು ಔಟ್ ಆದ ನಂತರ ನಮ್ಮ ಪೂರನ್ ಒಂದು ಬಿರುಸಿನ ಆಟಗಾರ, ಒಂದು ಹೊಡೆಯೋದರಲ್ಲಿ ಎಕ್ಸ್ಟ್ರಾ ಕುದುರೆ ಇದ್ದಂಗೆ ಅವರು ಬಂದಿದ್ದರು. ಆಮೇಲೆ ಅದರ ಬಾಲಿಂಗ್ ಒಂದು ಶೈಲಿ ಚೇಂಜ್ ಮಾಡಿ ಬಾಲಿಂಗ್ ಶೈಲಿಯನ್ನು ಚೇಂಜ್ ಮಾಡಿದ್ರು. ಆಮೇಲೆ ಬಾಲಿಂಗನ್ನು ಅಟ್ಯಾಕಿಂಗ್ ಲೈನ್ ಅಲ್ಲಿ ಆಡಿಸ್ಲಾಯಿದ್ರು. ಅಂದರೆ ಹೊಡೆಯೋ ಸ್ಲಾಟ್ ಬಿಟ್ಟು ಮತ್ತೊಂದು ಸ್ಲಾಟ್ನಲ್ಲಿ ಆಡಿಸ್ಲಾಯಿದ್ರು. ಬ್ಲಾಕರ್ ಬಾಲ್ ಇಡ್ಲಾಯಿದ್ರು. ಹೀಗಾಗಿ ಪೂರ್ಣ ಅವರಿಗೆ ಹೊಡೆಯಲು ಸಾಧ್ಯವಾಗಲಿಲ್ಲ. ಆದರೂ ಅವರು ಬಿಡದೆ ಒಂದು 44 ರನ್ನು ಗಳಿಸಿ ಟೀಮಿಗೆ ಒಂದು ಒಳ್ಳೆಯ ರನ್ ಮೊತ್ತವನ್ನು 206 ರನ್ನು ಹೊಡೆದು ಚೇಸಿಂಗ್ಗೆ ಕೊಟ್ಟರು. ಆಮೇಲೆ ಹೈದರಾಬಾದ್ ಟೀಮಿನ ಆಟಗಾರರಾದ ಅಭಿಷೇಕ್ ಶರ್ಮಾ ಹಾಗೂ ಒಂದು ಹೊಸ ಬ್ಯಾಟ್ಮನ್ಸ್ ಅವರನ್ನು ಕರ್ಕೊಂಡು ಓಪನಿಂಗ್ ಬಂದರು. ಆದರೆ ಅವರು ಹೊಸ ಬ್ಯಾಟ್ಮನ್ಸ್ಗಳು ಆಳಿಲ್ಲ. ಅಭಿಷೇಕ್ ಶರ್ಮಾ ಉತ್ತಮವಾದ ಒಂದು ಬ್ಯಾಟಿಂಗ್ ಆಡಿ ಒಂದು 50 ರನ್ ಅವರು ಕಂಪ್ಲೀಟ್ ಮಾಡಿದ್ರು. ಅದೇ ರೀತಿಯಾಗಿ ಇಶಾನ್ ಕಿಶನ್ ಅವರು ಒಂದು ಒಳ್ಳೆಯ ಕಂಬ್ಯಾಕನ್ನು ಮಾಡಿದ್ರು. ಅವರು ಬಹಳ ದಿನದಿಂದ ಕಂಬ್ಯಾಕ್ ಆಗ್ತಾ ಇದ್ದಿಲ್ಲ, ಈ ಮ್ಯಾಚಿಗೆ ಕಂಬ್ಯಾಕ್ ಆದರು. ಅದೇ ನಂತರವಾಗಿ ಮತ್ತು ಆಮೇಲೆ ಕ್ಲಾಸಿನವ್ರು ಬಂದರು. ಕ್ಲಾಸಿನವರಾಗ ನಿತಿನ್ ರೆಡ್ಡಿ ಅವರು ಬಂದರು. ಅವರು ತಮ್ಮ ಬ್ಯಾಟಿಂಗ್ ಶೈಲಿಯಿಂದ ಒಂದು ಸರಾಸರಿ ಎವರೇಜ್ ಮುಖಾಂತರ ಮ್ಯಾಚನ್ನು ಗೆದ್ದಿ ತಮ್ಮ ಟೀಮಿಗೆ ಒಂದು ಗೆಲುವನ್ನು ಸಾಧಿಸಿದರು. ಒಂದು ಉತ್ತಮವಾದ ಮ್ಯಾಚ್ ಆಯಿತು. 206 ರನ್ನು ಚೇಸ್ ಆಗಿ ಹೋದು. ಅದೇ ಒಂದು ಉತ್ತಮವಾದ ಬ್ಯಾಟಿಂಗ್ ಹಾಗೂ ಎರಡೂ ಟೀಮಿನ ನಡಬರ್ಕೆ ಒಂದು ಟಕಾಟಕಿ ಇತ್ತು. ಅದು ಒಂದು ಉತ್ತಮವಾಗಿತ್ತು. ಇದೇ ರೀತಿಯಾಗಿ ಇದು ಮ್ಯಾಚಿನ ಹೈಲೈಟ್ಸನ್ನು ಮುಕ್ತಾಯ ಮಾಡ್ತೀನಿ. ಬಾಯ್ ಗೆಳೆಯರೇ.